ಓಕೆ, ಫೈನಲಿ ಈಗ ಒಂದು ಯೂಟ್ಯೂಬಲ್ಲಿ ಅರ್ನಿಂಗ್ ಬರಬೇಕು, ದುಡ್ಡು ಬರೋಕ್ಕೆ ಶುರು ಆಗಬೇಕು ಅಂದರೆ ಮಿನಿಮಮ್ ಎಷ್ಟು ನಿಮಿಷದ ವಿಡಿಯೋ ಹಾಕಬೇಕಾಗತ್ತೆ? ಶಾರ್ಟ್ಸು ಹೇಳ್ತಿದ್ದೀನಿ ಮತ್ತು ವಿಡಿಯೋ. ಸೊ ನೋಡಿ, ಇದು ಡಿಪೆಂಡ್ಸು. ಸೊ ಫಸ್ಟು ಬಂದು ಲ್ಯಾಂಗ್ವೇಜ್ ಹೇಳಿದೆ, ಕನ್ನಡ, ಹಿಂದಿ, ಇಂಗ್ಲೀಷು. ಸೊ ಯಾವುದೇ ಲ್ಯಾಂಗ್ವೇಜ್ ಮಾಡಿದ್ರೂ ಕೂಡ ನೀವು ಶಾರ್ಟ್ಸ್ 3 ಥರ ಕ್ಯಾಟಗರಿ ಬರುತ್ತೆ. ಒಂದು ಶಾರ್ಟ್ಸ್ ವೀಡಿಯೋಸ್ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಲಾಂಗ್ ಫಾರ್ಮೆಟ್ ವೀಡಿಯೋ ಬರುತ್ತೆ, ಅದು 9 ನಿಮಿಷಕ್ಕಿಂತಲೂ ಜಾಸ್ತಿ. ಇನ್ನೊಂದು ಬಂದುಬಿಟ್ಟು 3 ರಿಂದ 8 ನಿಮಿಷದ ವೀಡಿಯೋ ಬರುತ್ತೆ. ಸೊ ಈ ಶಾರ್ಟ್ಸ್ ವೀಡಿಯೋಸ್ ಮಾಡಿದ್ರೆ ಆ್ಯಡ್ಸನ್ನು ಡಿಸ್ಪ್ಲೇ ಆಗೋಲ್ಲ. ಅಲ್ಲಿ 1 ಮಿಲಿಯನ್ಗೆ ನಿಮಗೆ ಭಾಳ ಆದರೆ 1000 ನಿಂದ 3000 ರೂಪೀಸ್ ಬರುತ್ತೆ 1 ಮಿಲಿಯನ್ಗೆ ಶಾರ್ಟ್ಸ್ಗೆ. ಶಾರ್ಟ್ಸ್ಗೆ. ಇನ್ನು 5 to 8 ಮಿನಿಟ್ಸ್ ವೀಡಿಯೋ ಹೋದರೆ ನಿಮಗೆ ಅಲ್ಲಿ ಕನ್ನಡ ಮಾಡಿದ್ರೆ ಹತ್ತತ್ರ ನಿಮಗೆ 10,000 ಅದು ಬರ್ಬೋದು, 10 ರಿಂದ 15,000 1 ಮಿಲಿಯನ್ಗೆ. ಅದನ್ನೇ ನಿಮ್ಮದು 9+ ಮಿನಿಟ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ. ಮಲ್ಟಿಪಲ್ ಆ್ಯಡ್ಸು ನಿಮ್ಗೆ ಹಾಕಕ್ಕೆ ಗೊತ್ತಿದ್ದರೆ 25,000ವರೆಗೂ ಅರ್ನ್ ಮಾಡ್ಬೋದು. ಏನದು ಮಲ್ಟಿಪಲ್ ಆ್ಯಡ್ಸ್ ಅಂತಂದರೆ ನಿಮ್ಮ ವಿಡಿಯೋ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಆ್ಯಡ್ಸನ್ನು ನೀವೇ ಹಾಕ್ಬೋದು. ಈಗ ನಂದು ಒಂದು ವೀಡಿಯೋದಲ್ಲಿ 11 ನಿಮಿಷದ ವೀಡಿಯೋದಲ್ಲಿ 23 ಆ್ಯಡ್ಸ್ ಇದೆ ನಂದು, 21 ಆ್ಯಡ್ಸ್ ಇದೆ. ಆ ವಿಡಿಯೋ ನೋಡಬೇಕಂದ್ರೆ 21 ಆ್ಯಡ್ ಬರುತ್ತೆ 11 ನಿಮಿಷದಲ್ಲಿ ಆಲ್ಮೋಸ್ಟ್ ಅಲ್ಲ. ಅದರಿಂದ ಅದು ಸಿಕ್ಕಾಪಟ್ಟೆ ಅರ್ನ್ ಮಾಡಿರೋದು. ನೀವು ಇವಾಗ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದರೆ ನಿಮ್ಮ ಕಂಟೆಂಟ್ ಯಾರೂ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು. ಯೂಟ್ಯೂಬಲ್ಲಿ ಹುಡುಕ್ ತೆಗೆದ್ರೆ ನಿಮ್ಮ ಥರ ಕಾಂಪಿಟೇಟರ್ ಇಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು, ಆವಾಗ ಜನ ವೆಯ್ಟ್ ಮಾಡ್ತಾರೆ. ಸೊ ಇದನ್ನು ಕನ್ನಡದಲ್ಲಿ ನೀವು ಹಿಂದಿಯಲ್ಲಿ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 2 times ಜಾಸ್ತಿ ಬರುತ್ತೆ. ಇಂಗ್ಲೀಷಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನೂ 3 times 5 times ಜಾಸ್ತಿ ಬರುತ್ತೆ. ಸೊ ನಾವು ಹೇಳೋದೇನಂತಂದರೆ ನೀವು ಜಾಸ್ತಿ ಅರ್ನ್ ಮಾಡಬೇಕು ಅಂದರೆ ಲಾಂಗ್ ಫಾರ್ಮೆಟ್ ವೀಡಿಯೋ. ಸೊ 9 ನಿಮಿಷಕ್ಕಿಂತಲೂ ಮೇಲೆ ಹೋದರೆ ನಿಮಗೆ ಮಲ್ಟಿಪಲ್ ಆ್ಯಡ್ಸೂ ಸಿಗುತ್ತೆ, ಜೊತೆಗೆ ನೀವು ಏನು ಮಾಡ್ತಿದ್ದೀರ ಅನ್ನೋದನ್ನ ಒಂದು ಸ್ಟೋರಿ ಬರುತ್ತೆ. ಅದಕ್ಕೆ ಶಾರ್ಟ್ಸಿಗೆ ಬರಲ್ಲ. ಈಗ ನಾನು ಏನೋ ಮಾತಾಡ್ಬೇಕಂದ್ರೆ ಈ ಎಪಿಸೋಡ್ ಬಂದು ನೀವು ಶಾರ್ಟ್ಸಲ್ಲಿ ಹಾಕ್ತೀರಪ್ಪ, ಅದು ಏನು ಮಾತಾಡಿದ್ರೆ ಹಿಸ್ಟ್ರಿನೇ ಇರಲ್ಲ, ಯಾವುದೋ ಒಂದು ಪಾಯಿಂಟ್ ಆಗ್ತದೆ. ಈಗ ನೀವು ಹೇಳ್ತೀರಪ್ಪ ಯೂಟ್ಯೂಬಿಂದ ಇಷ್ಟು ಅರ್ನ್ ಮಾಡಿದ್ದಾರೆ ಅಂತ, ಅವ್ರು ನಂಬಲ್ಲ. ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ಹೌದು ಇವರು ಅರ್ನ್ ಮಾಡಿದ್ದಾರೆ. ಈ ಚಾನಲ್ ಹೆಸರುಗಳು ಹೇಳ್ತೇವೆ, ಅಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ, ಓ ಹೌದಪ್ಪ ಇದು ನಿಜವಾಗ್ಲೂ ಬಂದಿದೆ ಅಂತ ಹೇಳ್ತಾರೆ. ಈಗ ನನಗೊಂದು ಇನ್ಸ್ಟಾದಲ್ಲಿ ನಾನು ಫಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಈ ಚಿಕ್ಕ ಕಾರಲ್ಲಿ ನಿಮ್ಗೆ ಗೊತ್ತಾ ನಾನು ಏನು ತೊಗೊಂಡಿನಿ ಅಂತ ಬಂದು ನಾನು BMW ಕಾರ್ ತೋರಿಸ್ಬಿಟ್ಟಿದೆ. ಎಷ್ಟು ಜನ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟಿದ್ರು ಅಂದರೆ ಅದಕ್ಕೆ ಒಂದೊಂದು ಟೈಮ್ ಏನಾಗಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಸಡನ್ ಎಂಟ್ರಿ ಕರ್ನಾಟಕಕ್ಕೆ, ಕನ್ನಡದವ್ರು ಅಂತ ಗೊತ್ತಿರಲಿಲ್ಲ. ಒಬ್ಬನಂತರ ಹೆಂಗಂದರೆ ನೀನೇ ಜಾತ್ರೆಯಲ್ಲಿ ಕಾರ್ ಸೇಲ್ ಮಾಡೋಂಗಿದೆಯಾ, ನೀನು ಎಲ್ಲಿ ಕಾರ್ ತಗೋತೆ ಅಂತ ಒಬ್ಬನು. ಆಮೇಲೆ ಇನ್ನೊಬ್ಬರು ಬಂದು ನೀನು ಫಸ್ಟ್ ಮುಖ ತೊಳ್ಕೊ, ಸಂತೂರ್ ಸೋಪ್ ತೊಗೊಂಡು ಮುಖ ಹೀಗಾಗಿ ಸುಮಾರು ನನಗೆ ಫಸ್ಟು ಸ್ವಲ್ಪ ದಿನದಲ್ಲಿ ಮೆಸೇಜ್ ಬಂದಿದ್ದು ಕಿರಿಕೀರ್ತಿ ಅವರಿಂದ, ಕಂಗ್ರ್ಯಾಚುಲೇಷನ್ ಬ್ರದರ್ ನೀವು ಚೆನ್ನಾಗಿ ಮಾಡ್ತೀರಂತ. ಆಮೇಲೆ ಇದು ನಿರಂಜನ್ ಅವರಿಂದ ಬಂತು. ಆಮೇಲೆ ನಂದಿನಿ ಮೇಡಮ್ ಅವರು ಬಂದರು, ಕರ್ನಾಟಕ TV ಅವರಿಂದ ಬಂದು, ಯಾಕಂದರೆ ಇವರೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಲ್ವಾ ಹಿಂಗೆ ಅಂತಂದು. ಬಟ್ ಅಲ್ಲಿ ಮಿಸ್ಟೇಕ್ ಏನಾಗಿತ್ತು ಅಂದರೆ ನನ್ನ ಚಾನಲ್ ಹಿಂದೆ ಗೋಲ್ಡ್ ಪ್ಲೇ ಬಟನ್ ಕಾಣಿಸ್ತಿದೆ, ಚಾನಲ್ ಹೆಸರು ಹೇಳಿರಲಿಲ್ಲ, ಮೆನ್ಷನೇ ಮಾಡಿರಲಿಲ್ಲ. ನಾನು ಹೆಂಗಂದರೆ 4 ಗಂಟೆವರೆಗೂ ಮಲ್ಕೊಂಡಿದ್ದೆ, ಎದ್ದಿದ್ದೆ, ಟೀ ಶರ್ಟ್ ನೋಡಿಲ್ಲ, ಹೇರ್ ಸ್ಟೈಲ್ ನೋಡಿಲ್ಲ, ಎದ್ಬಿಟ್ಟು ಹಿಂಗೊಂದು ವೀಡಿಯೋ ಮಾಡಿಬಿಟ್ಟಿದ್ದೆ ನಾನು. ಅದೇ ಮಿಲಿಯನ್ ರೀಚ್ ಆಯಿತು ನಂದು. ಸೊ ಹಾಗಾಗಿ ಬಟ್ ನನಗೆ ಅವಾಗ ಏನಾಗಿದ್ದು ಅಂದರೆ, ಒಂದು ನಾನು ಚಾನಲ್ ನೇಮ್ ಹಾಕಿದ್ದಂತ ತಿಳ್ಕೊಳ್ಳಿ, ಹೋಗಿ ಚಾನಲ್ ನೋಡ್ತಿದ್ರು, ಅಲ್ಲಿ ಅವರಿಗೆ ರಿಯಾಲಿಟಿ ಗೊತ್ತಾಗ್ತಿತ್ತು. ಅದು ನನ್ನ ಮಿಸ್ಟೇಕು, ನಾನು ಹಾಕಿಲ್ಲ. ಆಮೇಲೆ 2 ಚಾನಲ್ ಹೆಸರು ಹಾಕಿಲ್ಲ, ಬಟ್ ಗೋಲ್ಡ್ ಪ್ಲೇ ಕಾಣಿಸ್ತಿದೆ, ಕಾರ್ ಮೇಲೆ ಯೂಟ್ಯೂಬರ್ ಅಂತ ಇದೆ, ಎಲ್ಲ ಇದೆ, ಫ್ರಂಟ್ ಮುಂದೆ ತೆಗೆದಿದೆ, ಸೈಡಿಂದ ತೆಗೆದಿಲ್ಲ ಅದು. ಸೊ ಹಿಂಗಾಗಿ ಏನಾಗುತ್ತೆ, ಆಡಿಯನ್ಸ್ಗೆ ಶಾರ್ಟ್ ವೀಡಿಯೋಸ್ ನೋಡೋದ್ರಿಂದ, ಎಕ್ಸ್ಪೆಷಲಿ ಜರ್ನಿ ಆಗಿರ್ಬೋದು, ಅದರಲ್ಲಿ ಏನೂ ಗೊತ್ತಾಗಲ್ಲ ಇವ್ರು ಟ್ರೂತಾ ಇಲ್ಲ ಫೇಕಾ ಅಂತಂದ್ಬಿಟ್ಟು. ಸೊ ಈಗ ಸುಮಾರು ಜನ ಆನ್ಲೈನಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಿರ್ತಾರಲ್ವ. ಸೊ ಈಗ ಇಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ, ಏನೋ ಒಂದು ಹೇಳಿದ್ರು ಕೂಡ ಅವರೆಲ್ಲ ಹೋಗಿ ಇನ್ನೊಬ್ಬರು ಗೂಗಲಿಂದ ಸರ್ಚ್ ಮಾಡಿರ್ತಾರೆ, ಇಲ್ಲ ಯೂಟ್ಯೂಬಿಂದ ಮಾಡಿರ್ತಾರೆ. ಸೊ ಓನ್ ಎಕ್ಸ್ಪೀರಿಯನ್ಸ್ ಬರೋದು ನೀವು ಮಾಡಿ ಇನ್ನೊಬ್ರಿಗೆ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಏನೇ ಇಶ್ಯೂಸ್ ಇದ್ರೂ ನೀವು ಸಾಲ್ವ್ ಮಾಡ್ಬೋದು. ಇಲ್ಲ ಅಂದರೆ ಆಗೋದೇ ಇಲ್ಲ. ಎಲ್ಲೋ ನೋಡಿ ಕಲ್ತಿದ್ರೆ ಆಗಲ್ಲ. ಇಲ್ಲ ನೋಡಿನೂ ಕಲಿಬೋದು. ಬಟ್ ನಿಮ್ಗೆ ಹೆಂಗತ್ತಂದರೆ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ಹತ್ರ ನೀವು ಕಲ್ತ್ರೆ ಸೊ ನೀವು 100% ಕಲಿಬೋದು, ಇಲ್ಲ ಅಂತನಲ್ಲ. ಬಟ್ ಯೂಟ್ಯೂಬಲ್ಲಿ ಸುಮಾರು ಮಿಸ್ಟೇಕ್ಸ್ ಬರ್ತಾನೆ ಇರುತ್ತೆ, ಯಾಕಂದರೆ ನಾವೇ ಮಾಡಿರೋ ಮಿಸ್ಟೇಕ್ಸು. ಅದು ಫಸ್ಟ್ ಆಫ್ ಆಲ್ ನಾವು ಅಗ್ರಿಮೆಂಟ್ ಓದಿರಲ್ಲ, ಅದು 3-4 ಪೇಜ್ ಇದೆ, ಯಾವನು ಓದ್ತಾನೆ ಅಂತೇಳಿ ಸುಮ್ಮನೆ ಅಕ್ಸೆಪ್ಟ್ ಮಾಡ್ತೇವೆ, ಹೋಗ್ತಾ ಇರ್ತೇವೆ. ಅದರಲ್ಲಿ ಅವ್ರದ್ದು ಗೈಡ್ಲೈನ್ಸ್ ಎಲ್ಲ ಮೇಂಟೈನ್ ಮಾಡಬೇಕು, ಆವಾಗ ಸೇಫ್ ಆಗಿರುತ್ತೆ ಚಾನಲ್ಲು. ಇಲ್ಲ ಅಂದರೆ ಸ್ವಲ್ಪ ದಿನದಲ್ಲಿ ಕಣ್ಮರೇನೋ ಆಗ್ಬೋದು. ಓ ಲವ್ಲಿ. ಲತಾ ಅವರೇ, ಇಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್. ತುಂಬ ಒಳ್ಳೆ ಸಂಭಾಷಣೆ ಆಯಿತು. ನಾನು ಯೂಶಲಿ ನಮ್ಮ ಪಾಡ್ಕಾಸ್ಟ್ನ ಕೊನೆಗೆ ನಮ್ಮ ಗೆಸ್ಟ್ಗೆ ನಾನು ಕೇಳ್ತೀನಿ, ಆಲ್ರೆಡಿ ನಾನು ಕೇಳಿದ್ದೀನಿ, ಬಟ್ ಕ್ವಿಕ್ 5 ಸೂತ್ರಗಳು. ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪಂಚಸೂತ್ರಗಳೇನು? ಓಕೆ, ಸೊ ಫಸ್ಟ್ ನೋಡಿ, ಡ್ರೀಮ್ ಅಂತೂ ಇರಲೇಬೇಕು.
ಡ್ರೀಮ್ ಆದ ತಕ್ಷಣ ಈಗ ಕೆಲ್ಸಕ್ಕೆ ಹೋದರೆ ಅದು ಆಗೋಂಥ ಸಿಚುವೇಶನ್ ಇರಲ್ಲ ಒಂದೊಂದರಲ್ಲಿ. ಬಟ್ ಯೂಟ್ಯೂಬಲ್ಲಿ ಯಾಕಾಗುತ್ತೆ ಅಂತಂದರೆ ಯೂಟ್ಯೂಬ್ ಅನ್ನೋದು ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡ್ತಿರೋದು. ಅದು ನಿಮ್ಮ ಕಂಪ್ನಿಯಲ್ಲಿ ನೀವು ಎಲ್ಲೇ ವರ್ಕ್ ಮಾಡ್ತೀರೋ 1%ಇಂದ 3%. ಓಕೆನಾ. ನೆಕ್ಸ್ಟ್ ಬಂದು ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಇಲ್ಲದೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಟೈಮ್ ಬೇಕು. ನೆಕ್ಸ್ಟ್ ಬರೋದೇ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಇದನ್ನು ನನಗೆ ಎಂಥ ದೊಡ್ಡ ಸ್ಕಿಲ್ಸ್ ಇದೆಯಪ್ಪ, ನನಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ, ಇಲ್ಲ ವೀಡಿಯೋ ಮಾಡೋಕ್ಕೆ ಬರುತ್ತೆ, ನನ್ನ ಕ್ಯಾಮ್ರಾನೇ ಸರಿ ಇಲ್ಲ ಅಂತಂದರೆ ಹೋಯ್ತದು. ಸೊ ಯೂಟ್ಯೂಬಲ್ಲಿ ಮಾಡಬೇಕು ಅಂತಂದರೆ A to Z ನೀವು ತಿಳ್ಕೊಂಡು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ತಿಳ್ಕೊಂಡು ಮಾಡಿದ್ರೆ 100% ಯೂಟ್ಯೂಬ್ ಅನ್ನೋದು ನಿಮ್ಮ ಸ್ಯಾಲ್ರಿಗಿಂತಲೂ 10 ಟೈಮ್ ಅಲ್ಲ, ಒಂದು 100 ಟೈಮ್ ಆದರೂ ನೀವು ಅರ್ನ್ ಮಾಡೋಷ್ಟು ಕೆಪಾಸಿಟಿ ಇರೋದು ಅದು ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಜೀವನ ಕಟ್ಕೊಂಡವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ. ಲೈವ್ ನಿದರ್ಶನ ನೀವು ಇವತ್ತು ನಮ್ಮ ಜೊತೆ ಕೂತಿದ್ದೀರಾ. ಇವತ್ತು ಡಿಜಿಟಲ್ ವರ್ಲ್ಡ್ ಓಡ್ತಾ ಇದೆ. ಈವನ್ ನ್ಯೂಸ್ ಚಾನೆಲ್ಸ್ ಆರ್ ಗೆಟಿಂಗ್ ಡಿಜಿಟಲ್. ಈ ಹಿನ್ನೆಲೆಯಲ್ಲಿ ನೀವು ಬಂದು ಕೂತಾಗ ಒಂದಷ್ಟು ಪ್ರಶ್ನೆಗಳಿದ್ವು, ನಮ್ಮ ಆಫೀಸ್ನವ್ರದ್ದು ಬಹಳಷ್ಟು ಪ್ರಶ್ನೆಗಳಿದ್ವು. ಐ ಥಿಂಕ್ ಅವ್ರಿಗೆಲ್ರಿಗೂ ಒಂದು ದೊಡ್ಡ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಒಂದಂತೂ ಅರ್ಥ ಆಗಿದೆ, ಡಿಟರ್ಮಿನೇಷನ್ ಇಂದ ಕೆಲಸ ಮಾಡಿದ್ರೆ ಎಲ್ಲವೂ ಕೈಗೂಡುತ್ತೆ ಅನ್ನೋದಕ್ಕೆ ನೀವು ಒಂದು ದೊಡ್ಡ ಉದಾಹರಣೆ, ನೀವು ಮತ್ತೆ ನಿಮ್ಮ ಬ್ರದರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗೋಲ್ಡನ್ ಬಟನ್ ಬಂದಿದೆ, ಇದ್ರ ಜೊತೆಗೆ ನೆಕ್ಸ್ಟ್ ಪ್ಲಾಟಿನಮ್ ಆ್ಯಂಡ್ ಡೈಮಂಡ್ ಇದೆಯಾ? ಹೌದು. ಸೊ ಆ್ಯಕ್ಚುಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೈಮಂಡ್ ಬರುತ್ತೆ. ಸೊ ಅದು 10 ಮಿಲಿಯನ್ ಆಗಬೇಕು. ಬಟ್ ಅದು ಈಗ ನಂದು ಇರೋ ಚಾನಲಲ್ಲಿ ಅಂತೂ ಆಗಲ್ಲ, ಯಾಕಂದರೆ ನಾನು ಕಂಟಿನ್ಯೂ ಮಾಡ್ತಿಲ್ಲ. ಬಟ್ ನಾನು ಮನೆಯದು ಶುರು ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಚಾನಲ್ ಏನು ಹೊಸ ಚಾನಲ್ಗಳು ಯೂಟ್ಯೂಬರ್ ಹೌಸ್ ಅಂತ ಮಾಡಿದ್ದೀನೋ ಅಲ್ಲಿನೂ ವೀಡಿಯೋ ಬರುತ್ತೆ, ಜೊತೆಗೆ ಈ ಚಾನಲಲ್ಲೂ ವೀಡಿಯೋಗಳು ಬರುತ್ತೆ. ಸೊ ಹಾಗಾಗಿ ಮೇ ಬಿ ಮುಂದೆ, ಬಟ್ ಆ ಚಾನಲ್ ಅಂತೂ 100%. ಸೊ ಕರ್ನಾಟಕದಲ್ಲೇ ಡೈಮಂಡ್ ಬಟನ್ ಆ್ಯಂಡ್ ಪ್ಲಾಟಿನಮ್ ಬಟನ್ ತೆಗೆದುಕೊಳ್ಳೋ ಮೊದಲಿಗರು ನೀವಾಗಲಿ. ಡೈಮಂಡ್ ನಮ್ಮಲ್ಲಿ ಯಾರೋ ಒಬ್ಬರಿಗೆ ಬಂದಿದೆ. ಯಾರೋ ಡ್ಯಾನ್ಸ್ ಬ್ಯಾಕ್ಗ್ರೌಂಡಲ್ಲೇನೋ ಇದ್ದಾರೆ, ಒಬ್ಬರು ಚಿಕ್ಕ ಏಜ್ ಇದೆ, ಅವ್ರಿಗೆ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅದು ದದಾವ್ರೆ, ನಾವು ಯೂಟ್ಯೂಬ್ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ನನಗೆ ಇಲ್ಲಿವರೆಗೂ ಇರೋ ಇನ್ಫಾರ್ಮೇಷನ್ ಪ್ರಕಾರ ಫೇಸ್ಬುಕ್ನಲ್ಲೂ ಅರ್ನಿಂಗ್ ಒಂದು ಒಳ್ಳೆ ಆಪ್ಷನ್ ಇದೆ, ಮಾನಿಟೈಸ್ ಆಗೋಯ್ತು ಅಂದರೆ. ಬಟ್ ಇನ್ಸ್ಟಾದಲ್ಲಿ ಅರ್ನ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ. ಇವೆರಡರ ಬಗ್ಗೆ ಓಕೆ. ಸೊ ಇವಾಗ ನೋಡಿ, ಯಂಗ್ ಯೂತ್ ಎಲ್ಲ ಏನಾಗ್ತಿದೆ ಅಂತಂದರೆ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಇರೋದು. ಬಟ್ ಇನ್ಸ್ಟಾಗ್ರಾಮಿಂದ ಡೈರೆಕ್ಟ್ ಅರ್ನಿಂಗ್ 1 ಪೈಸಾನೂ ಇಲ್ಲ. ಬಟ್ ಯೂಟ್ಯೂಬು 55% ರೆವಿನ್ಯೂ ಬರುತ್ತಂದರೆ ಯೂಟ್ಯೂಬಿಂದ ಯಾರಿಗೂ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಯೂಟ್ಯೂಬ್ ತುಂಬ ಪ್ರೊಫೆಷ್ನಲ್ಲು. ಸೊ ಇವಾಗ ಏನಾಗ್ತಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೌದು ಈಸಿ, ಅದು ಏನು ಸುಮ್ಮನೆ ಒಂದು ವೀಡಿಯೋ ಹಾಕಿದ್ರೆ ಒಂದಿಷ್ಟು ವ್ಯೂಸ್ ಬರುತ್ತೆ. ಬಟ್ ನಿಮಗೆ ಎಲ್ಲೇ ಹೋದರೂ ಮಿಲಿಯನ್ ವ್ಯೂಸ್ ಹೋದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಓಕೆ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು 1000 ವ್ಯೂಸ್ ಬಂದರೆ ಖುಷಿಯಾಗಿ ಬಿಡ್ತಾರೆ. 1000 ವ್ಯೂಸ್ ಎಲ್ಲಿ ಮ್ಯಾಟ್ರ್ ಆಗಲ್ಲ, ಅದು ನಿಮಗೇನೋ ಮಿಲಿಯನ್ ಬರ್ತಿದೆ, ಆವಾಗ ನಿಮ್ಗದು ಓಕೆ. ಬಟ್ ಇನ್ಸ್ಟಾಗ್ರಾಮಿಂದ ಇಂಡೈರೆಕ್ಟಾಗಿ ಅರ್ನ್ ಮಾಡ್ಬೋದು, ಡೈರೆಕ್ಟಾಗಿ ಯಾವುದೂ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇನ್ಸ್ಟಾದಿಂದ ನಾನೇನೋ ಪ್ರಾಡಕ್ಟ್ ಸೆಲ್ ಮಾಡ್ತೀನಿ, ಪ್ರಮೋಷನ್ ಮಾಡ್ತಿದ್ದೀನಿ, ಕೊಲಾಬ್ರೇಷನ್ನು, ಪ್ರಾಡಕ್ಟ್ ರಿವ್ಯೂ, ಇದನ್ನೆಲ್ಲ ಮಾಡ್ಬೋದು. ಬಟ್ ಇದನ್ನು 3 ಪ್ಲಾಟ್ಫಾರ್ಮಿಂದನೂ ಮಾಡ್ಬೋದು. ಸುಮಾರು ಜನ ಅದನ್ನು ಬಿಟ್ಬಿಡ್ತಾರೆ, ಎರಡೂ ಮರ್ತೇ ಬಿಟ್ಟಿರ್ತಾರೆ, ಫೇಸ್ಬುಕ್, ಯೂಟ್ಯೂಬ್. ಬಟ್ ದುಡ್ಡು ಕೊಡ್ತಾ ಇರೋದು ಮೇನು ಯೂಟ್ಯೂಬು. ಸೊ 3 ಪ್ಲಾಟ್ಫಾರ್ಮಿಂದನೂ ಕೂಡ ಅರ್ನ್ ಮಾಡ್ಬೋದು ಇಂಡೈರೆಕ್ಟಾಗಿ. ಡೈರೆಕ್ಟಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು, ಫೇಸ್ಬುಕ್ಕಿಂದ ಅರ್ನ್ ಮಾಡ್ಬೋದು. ಬಟ್ ಯೂಟ್ಯೂಬ್ ದುಡ್ಡು ಜಾಸ್ತಿ ಕೊಡುತ್ತೆ, ಫೇಸ್ಬುಕ್ಕು ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಕೊಡುತ್ತೆ ಅಂತಾರೆ. ಇಲ್ಲ. ಸೊ ಇಲ್ಲಿ ನೋಡಿ, ನೀವಾಗ ಯೂಟ್ಯೂಬ್ ಅನ್ನೋದು ಫಸ್ಟ್ ಪ್ಲಾಟ್ಫಾರ್ಮ್, ವಿಡಿಯೋ ಪ್ಲಾಟ್ಫಾರ್ಮ್ ಶುರುವಾಗಿದೆ. ಆಮೇಲೆ ಇವ್ರ ಕಾಂಪಿಟೇಟರ್ ಫೇಸ್ಬುಕ್ ಬಂದಿರೋದು. ಬಟ್ ನೀವು ಅದರಲ್ಲಿ ಆ ಫೀಲ್ಡಲ್ಲಿ ಇದಿರೋದಂತಂದರೆ ನಿಮ್ಗೆ ಆ್ಯಕ್ಚುಲಿ ವ್ಯೂಸ್ ಬರೋದೇ ಮೇಯ್ನ್ ಯೂಟ್ಯೂಬೇ ಜಾಸ್ತಿ. ಬಟ್ ಬೇರೆ ನಮಗೆ ಬಂದಿಲ್ಲ ಅಂದರೆ ನಿಮ್ಗೆ ಬಿಲಿಯನ್ ಗಟ್ಟಲೆ ಇರೋದೆಲ್ಲ ವ್ಯೂಸು ಯೂಟ್ಯೂಬಲ್ಲಿ. ಸೊ ಫೇಸ್ಬುಕ್ ರೀಸೆಂಟಾಗಿ ಸ್ವಲ್ಪ ವರ್ಷದಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಇನ್ಸ್ಟಾ ಬಂದು ರೀಸೆಂಟಾಗಿ ಶುರು ಮಾಡಿದ್ದು. ಬಟ್ ನಾನು ಹೇಳ್ತಿದ್ದೇನಂತಂದರೆ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಯಾವುದು ಈಸಿ ಇರುತ್ತೆ ಅಂತ ಹೋದರೆ ಅದು ದುಡ್ಡು ಬರೋಲ್ಲ. ಇನ್ಸ್ಟಾ ಈಸಿ, ಎಲ್ಲ 99% ಜನ ಇರೋದು ಇನ್ಸ್ಟಾದಲ್ಲೇ. ಆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಲಿಂಕ್ ಹಾಕಿರ್ತೀರ, ಮೈ ಯೂಟ್ಯೂಬ್ ಚಾನಲ್ ಲಿಂಕ್ ಅಂತಂದು. 55% ರೆವಿನ್ಯೂ ಬಿಟ್ಟಿರ್ತೀರಾ, ಇಲ್ಲಿ ಫ್ರೀಯಾಗಿ ವರ್ಕ್ ಮಾಡೋಕ್ತಿರ್ತೀರ. ಎಲ್ಲ ತುಂಬ ಜನ ಮಿಸ್ಟೇಕ್ ಮಾಡ್ತಿರೋದು, ವ್ಯೂಸ್ಗೋಸ್ಕರ ವರ್ಕ್ ಮಾಡಿ. ಬಟ್ ಯಾವ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡಿದ್ರೆ ಸೇಮ್ ಟೈಮ್ ನಿಮ್ಮ ಫೈನಾನ್ಷಿಯಲ್ ಇಶ್ಯೂ ಆಗುತ್ತೆ, ಅದನ್ನು ತಿಳ್ಕೊಂಡು ಮಾಡಿದ್ರೆ 100% ರೆವಿನ್ಯೂ ಮಾಡ್ಕೋಬೋದು. ಸೊ ಮೇನ್ ಫೋಕಸ್ ಶುಡ್ ಬಿ ಆನ್ ಯೂಟ್ಯೂಬ್. ಸೊ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಶಾರ್ಟ್ಸ್ ವೀಡಿಯೋಸ್ ಮಾಡಾಕಿದ್ರೆ ಒಂದು ಮಾಡಿದೆ ಅಂತ ತಿಳ್ಕೊಳ್ಳೋಣ, ಯೂಟ್ಯೂಬ್ಗೂ ಹಾಕಿರ್ತೀನಿ, ಫೇಸ್ಬುಕ್ಕು ಹಾಕಿರ್ತೀನಿ,
ಇನ್ಸ್ಟಾಗೂ ಹಾಕಿರ್ತೀನಿ. ನಾನು ಏನು ಮಾಡ್ತೀನಿ, ವಾಚ್ ಫುಲ್ ವೀಡಿಯೋಸ್ ಆನ್ ಮೈ ಯೂಟ್ಯೂಬ್ ಚಾನಲ್ ಅಂತ ಟರ್ನ್ ಮಾಡ್ತೀನಿ. ಸೊ ಫೈನಲ್ ಆಗಿ ನನ್ನ ದುಡ್ಡು ಬರೋದು ಯೂಟ್ಯೂಬಿಂದ. ವ್ಯೂಸ್ ಎಷ್ಟೇ ಇನ್ಸ್ಟಾದಿಂದ ಬಂದರೂ ಕೂಡ ಫೈನಲ್ ಆಗಿ ಅಲ್ಲಿಂದ ದುಡ್ಡು ಅರ್ನ್ ಮಾಡ್ಬೋದು. ಬಟ್ ಇತ್ತೀಚೆಗೆ ಏನಾಗ್ತದೆ ಅಂದರೆ ಬರೀ ಒಂದೇ ಪ್ಲಾಟ್ಫಾರ್ಮ್ ಹಿಡ್ಕೊಂಡ್ಬಿಡ್ತಾರೆ. ನಾವು ಹೇಳೋದೇನಂತಂದರೆ ಸೋಷಲ್ ಮೀಡಿಯಾದಲ್ಲಿ ನೀವು ಅರ್ನ್ ಮಾಡಬೇಕು, ಪಾಪ್ಯುಲರ್ ಆಗಬೇಕು ಅಂದರೆ ಒಟ್ಟಿಗೆ 3 ಪ್ಲಾಟ್ಫಾರ್ಮ್ಗೆ ಕೈ ಹಾಕಬೇಕು. ನಾವು ಮಾಡಿರೋ ಮಿಸ್ಟೇಕ್ ಅದನ್ನೇ. ಯಾಕಂದ್ರೆ ನಮ್ಮ ಸಪೋರ್ಟ್ ಮಾಡೋರಿಲ್ಲ. ಈಗ ನಾನು 4.5 ಮಿಲಿಯನ್ ಫಾಲೋವರ್ಸ್ ಯೂಟ್ಯೂಬಲ್ಲಿ ಇದ್ದಾರೆ. 2 ಚಾನಲ್ ಇದೆ. ದತ್ತ ಬೇನೂರ್ ಕ್ರಿಯೇಷನ್ ಅನ್ನೋದು 2 ಮಿಲಿಯನ್ ಇದೆ. ಮೇಕ್ ಯುವರ್ ಓನ್ ಕ್ರಿಯೇಷನು 2 ಮಿಲಿಯನ್ ಇದೆ. ಬಟ್ ನಾವು ಅವಾಗ ಸ್ಟಾರ್ಟ್ ಮಾಡಿಲ್ಲ ಫೇಸ್ಬುಕ್. ಅದು ಫೇಸ್ಬುಕ್ಕಿಂದ ನಮಗೆ ರೆಕಮೆಂಡ್ ಬಂದಿತ್ತು ಸ್ಟಾರ್ಟ್ ಮಾಡಿ ಅಂತಂದು. ಅವರು ಅವಾಗ ನಮ್ಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಹೇಳ್ಬೇಕಂದ್ರೆ ನಾವು ಕಂಟಿನ್ಯೂ ಆಗಿಲ್ಲ. ನೆಕ್ಸ್ಟ್ ಇನ್ಸ್ಟಾ ಬಂದ್ಬಿಟ್ಟು ನಾನು ಹೇಟ್ ಮಾಡಿರೋ ಆ್ಯಪ್ ಅದು. ಯಾಕಂದರೆ ನನಗೆ ಏನೇನು ವರ್ಕ್ ಮಾಡೋದು ದುಡ್ಡು ಬರಬೇಕು ನನಗೆ. ಸೊ ನಮ್ಮ ಅಣ್ಣ ಇನ್ಸ್ಟಾದಲ್ಲಿ ಮಾಡ್ಬೋದಂತ ಅದು ರೀಸೆಂಟಾಗಿ 1 ವರ್ಷದ ಹಿಂದೆ ಹೇಳಿದರು. ಸೊ ಹಾಗಾಗಿ ಇನ್ಸ್ಟಾಗೂ ಟೈಮ್ ಹಾಕೋಕ್ಕೆ ಶುರು ಮಾಡಿದೆ. ಬಟ್ ನಾನು ಎಲ್ಲೇ ಹಾಕಿದ್ರು ಟೈಮು ಫಸ್ಟ್ ಪ್ರಯಾರಿಟಿ ನನಗೆ ಎಫರ್ಟ್ ಹಾಕ್ತೀನಿ, ಆಮೇಲೆ ದುಡ್ಡು ನಾನು ಫೋಕಸ್ ಮಾಡೋದು. ನಾನು ಏನೇ ಮಾಡಿದ್ರು ಕೂಡ ಕೆಲಸ ಮಾಡಿದ್ರು ಫೈನಾನ್ಷಿಯಲ್ ನನಗದು ಇಂಪ್ರೂವ್ ಅಂದರೆ ಅದ್ರ ನನ್ನ ಬೆನಿಫಿಟ್ ಸಿಗಲೇಬೇಕು. ನಾನು ಫ್ರೀಯಾಗಿ ಅಂತೂ ಯಾವತ್ತೂ ವರ್ಕ್ ಮಾಡಲ್ಲ. ಈಗ ಅದು ಫ್ರೀಯಾಗಿ ಏನೋ ಸುಮ್ಮನೆ ಹಂಗೆ ವೀಡಿಯೋ ಅದರಿಂದ ಏನಾದರೂ ನಮಗೆ ಬೇಕಲ್ವ. ಈಗ ನನ್ನ ಟೈಮ್ ಫ್ರೀ ಆಗಿರಲ್ಲ. ಸೊ ನಮ್ಗೆ ಏನೋ ತಿನ್ನೋಕೆ ಉಣ್ಣೋಕ್ಕಾದ್ರೂ ದುಡ್ಡು ಬೇಕಾಗುತ್ತೆ. ಸೊ ನನ್ನ ಇಂಟೆನ್ಷನ್ ಏನಂದರೆ ಎಲ್ಲೇ ಟೈಮ್ ಹಾಕಿದ್ರೂ ಕೂಡ ಫೈನಲ್ ಆಗಿ ಅದರಿಂದ ರೆವಿನ್ಯೂ ಬರೋಂಥದ್ದು. ಬಟ್ ರೀಸೆಂಟಾಗಿ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ 99% ಜನ ಟೈಮ್ ಸ್ಪೆಂಡ್ ಮಾಡ್ತಿರೋದು ಇನ್ಸ್ಟಾಗ್ರಾಮಲ್ಲಿ. ಅದು ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ವರ್ತಿಲ್ಲ ಅದು. ನಿಮ್ಮ ಒಂದು ಲಕ್ಷ ಫಾಲೋವರ್ಸ್ ಆದ ತಕ್ಷಣ ನಿಮ್ಗೇನೋ ಪ್ರಮೋಷನ್ ಅದು ಮಾಡ್ತೀರಾ. ಈಗ ನಾನು ಇನ್ಫ್ಲುಯೆನ್ಸರ್ ಅಂದ್ಕೊಳ್ಳೋಣ, ನೀವು ಪ್ರಮೋಷನ್ ಕೊಡ್ತೀರಪ್ಪ, ನೀವು ನನಗೆ ಕೇಳ್ತೀರಾ 50,000 ಅಂತ ಹೇಳ್ತೀನಿ, ನೀವು ಕೊಡ್ತೀರಾ? ಕೊಡಲ್ಲ. 20ಕ್ಕೆ ಮಾಡಿ ಅಂತೀರಾ. ಸೊ ನೀವು ಎಷ್ಟೊಂದು ಮಾತಾಡೋ ಡೀಲ್ ಮುಗಿಯೋದದು. ಒಂದೊಂದು ಟೈಮ್ ಅದನ್ನು ಆಗದೇ ಇರ್ಬೋದು. ಸೊ ಬಟ್ ಡೈರೆಕ್ಟಾಗಿ ಯೂಟ್ಯೂಬ್ ಹಂಗಲ್ಲ, ಯಾವನ ಜೊತೆನೂ ಮಾತಾಡೋದು ಬೇಡ, ಬರೀ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿದ್ದು. ಫೇಸ್ಬುಕ್ ಹೌದು. ಬಟ್ ಕಂಪ್ಯಾರಿಟಿವ್ಲಿ ಅರ್ನಿಂಗ್ ಕಮ್ಮಿ ಇದೆ. ಹೌದು, ಫೇಸ್ಬುಕ್ ಕಡಿಮೆ. ಉದಾಹರಣೆ ಕೊಡ್ಬೋದಾ? ಅದರಲ್ಲಿ ಎಷ್ಟು? ನೋಡಿ, ನಾವು ಸ್ಟಾರ್ಟ್ ಮಾಡಿದಾಗ ಒಂದು 2 ಇಯರ್ಸಿಂದ ಫೇಸ್ಬುಕ್ 12% ಅಂತ ಇತ್ತು. ಇವಾಗ ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಗೂಗಲಿಂದ ಅದು. ಸೊ ಬಟ್ ಯೂಟ್ಯೂಬ್ ಅವತ್ತಿನ ಹಿಡ್ಕೊಂಡು 55% ರೆವಿನ್ಯೂ ಇರೋದು. ಇವಾಗಲೂ ಯೂಟ್ಯೂಬ್ ಹಾಗೆ ಇರೋದು. ಸೊ ಅರ್ನ್ ಮಾಡಬೇಕು ಫೈನಾನ್ಷಿಯಲ್, ನಾನು ಒಂದು ಚಿಕ್ಕ ಏಜಲ್ಲೇ ಅಚೀವ್ ಮಾಡಬೇಕು ಅಂತಂದರೆ ಇವಾಗ ಸೋಷಿಯಲ್ ಮೀಡಿಯಾ, ಅದರಲ್ಲಿ ಎಕ್ಸ್ಪೆಷಲಿ ಯೂಟ್ಯೂಬ್ ಫೋಕಸ್ ಅಲ್ಲಿ ಫಸ್ಟ್. ಓಕೆ, ಇವಾಗ ಒಂದು ಶಾರ್ಟ್ಸ್ ಯಾರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದೇ ಸೇಮ್ ಶಾರ್ಟ್ಸ್ನ 3 ಕಡೆಗೆ ಅಪ್ಲೋಡ್ ಮಾಡ್ಬೋದಾ? ಅಥವಾ ಮಾಡ್ಬೋದು, ಬಟ್ ಸ್ಲೈಟ್ ಚೇಂಜಸ್ ಮಾಡ್ಕೋಬೇಕು. ಮೇ ಬಿ ಒಂದು 5 ಸೆಕೆಂಡು 3 ಸೆಕೆಂಡು ಡಿಫ್ರೆನ್ಸ್ ಮಾಡ್ಕೋಬೇಕು. ಆವಾಗ ಒಂದಿಷ್ಟು ಟೈಮ್ ಚೇಂಜಸ್ ಆಗಿ ಆಮೇಲೆ 3 ಪ್ಲಾಟ್ಫಾರ್ಮಲ್ಲಿ ಸೇಮ್ ಟೈಟಲನ್ನು ಬರಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಈಗ ನಮ್ಮದು ನೋಡಿ 2 ಚಾನಲಲ್ಲಿ ಸೇಮ್ ಕಂಟೆಂಟು, ಬಟ್ ಈ ಚಾನಲಲ್ಲಿ ಇದ್ದ ಟೈಟಲ್ ಆ ಚಾನಲಲ್ಲಿ ಇರಲ್ಲ, ಆ ಚಾನಲಲ್ಲಿ ಇದ್ದಿರಲ್ಲ, ಈ ಪ್ರೊಫೈಲ್ ಪಿಕ್ಚರ್ ಅಲ್ಲಿರಲ್ಲ, ಅಲ್ಲಿಂದ ಇಲ್ಲಿರಲ್ಲ. ಏನೋ ಒಂದು ಚೇಂಜಸ್ ಮಾಡಿರ್ತೀನಿ, ಕಲರಲ್ಲಿ ಚೇಂಜಸ್ ಮಾಡಿರ್ತೀನಿ, ಪ್ರೊಫೈಲ್ ಪಿಕ್ಚರಲ್ಲಿ ಚೇಂಜಸ್ ಮಾಡಿರ್ತೀನಿ. ಸೊ ಫೈನಲ್ ಆಗಿ ಎಲ್ಲೇ ಓಡಿದ್ರು ನಂದೇ ವಿಡಿಯೋ ಓಡಬೇಕು, ಎಲ್ಲೇ ದುಡ್ಡು ಬಂದರೂ ನನಗೆ ಬರಬೇಕು, ಆ ಥರ ನಾನು ಮಾಡಿರೋದು. ನಿಮ್ಮ ಕನಸು ಪೂರ್ತಿ ಆಗಲಿ ಅಂತ ವಿಶ್ ಮಾಡ್ತಿದ್ದೀವಿ. ಸೊ ಅರ್ನಿಂಗ್ ಇನ್ನಷ್ಟು ಜಾಸ್ತಿ ಆಗಲಿ, ನಿಮ್ಮಿಂದ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸ್ ಜೀವನ ಕಂಡುಕೊಳ್ಳಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.